ಎಲ್ರಿಗೂ ನಮಸ್ಕಾರ. ಗಾಯ್ಸ್ ಹಂಗೆ ಬತ್ತ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಮ್ಮ ಅಕ್ಕ ನೆಲಮಂಗ್ಲದಲ್ಲಿ ಬೊಕ್ಕೆ ತಗೊಬೇಕಂದ್ರು. ಸೊ ಹಂಗೆ ನೆಲಮಂಗ್ಲಕ್ಕೆ ಹೋದ್ವಿ. ನಮ್ಮ ಮಾಗಡಿ ರೋಡ್ ತಾವರೆಕೆರೆ ರೂಟಿಂದ ನೆಲಮಂಗ್ಲಕ್ಕೆ ಬಂದು ಹೂವಿನ ಬೊಕ್ಕೆ ತಗೊಳಕ್ಕೆ ನಮ್ಮ ಅಕ್ಕ ಮತ್ತೆ ರಚನಾ ಹೋಗಿದ್ದಾರೆ. ನೋಡಿ ಇಲ್ಲಿ ನಿಂತಿದ್ದಾರೆ ಇಬ್ರು. ಹೂವಿನ ಬಗ್ಗೆ ಏನಕ್ಕೆ ತಗೊಂತಾ ಇದೀವಿ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್. ಇನ್ನೆಲ್ಲರೂ ನೋಡಿದಾರೆ, ಇವರು ಹೂವು ಮಾರೋರು, ಇವ್ರ ಅಂಗಡಿ ಕೆಲಸ ಮಾಡೋರು. ಹೂವು ಮಾರು ಹೂವಾಡಗಿತ್ತಿ ಆಡತ ಬಂದವಳು ಅಂತ ತಗೊಂಡಾಯ್ತು. ಸ್ಟ್ರೈಟ್ ಸೀದಾ ಊರಿಗೆ ಹೋಗ್ತಾ ಇರೋದು. ಊರಲ್ಲಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಏನಕ್ಕೆ ಹೋಗ್ತಾ ಇದೀವಿ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಮ್ಮೂರಿಗೆ ಕುಣಿಗಲ್ ಹೈವೇ ಮುಖಾಂತರ. ನೋಡಿ ಇದು ನಮ್ಮ ಅಪ್ಪ ಅವರೂರು ಲೆಕ್ಕನಹಳ್ಳಿ ಅಂತ. ಕುಣಿಗಲ್ ಹೈವೇ ಹತ್ರ ಬರ್ತಾ ಇಲ್ಲಿಂದ ಈ ಊರಿಂದ ನೆಕ್ಸ್ಟ್ ಊರಿಗೆ ಬಂದು ಇಲ್ಲಿ ಮುಂದೆ ರೈಟ್ ತಗೊಂತೀವಿ. ನಮ್ಮೂರ್ಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಪೈಲ್ವಾನವ್ರು ಸಿಕ್ಕಿದ್ರು. ಅಂದ್ರೆ ನಮ್ಮ ಅಮ್ಮವ್ರ ಅಪ್ಪ, ನಮ್ಮ ತಾತ. ಸರ್ ನಮಸ್ಕಾರ ಸರ್. ಸರ್ ಈ ಕಡೆ ಆಯ್ತು ಬಿಡು. ದುಬೈಗೆ ಹೋಗಿ ಬರ್ತೀರಾ ಇವಾಗ? ಓಕೆ ಸರ್, ಆಲ್ ದ ಬೆಸ್ಟ್. ಹುಷಾರಾಗಿ ಹೋಗಿ. ಚಿನ್ನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಮ್ಮ ಅಮ್ಮವ್ರ ಊರಿಗೆ ಬಂದಾಯ್ತು. ಹೀರೋಯಿನ್ ಪಾಳ್ಯ ಅಂತ ಇದು ನಾನು ತೋರಿಸಿದ್ನಲ್ಲ, ಅಲ್ಲಿಂದ 1-1.5 ಕಿಲೋಮೀಟರ್ ದೂರದಲ್ಲಿರೋದು. ಇದೇ ನಮ್ಮ ಮನೆ. ಫೈನಲಿ ಊರಿಗೆ ಬಂದಾಯ್ತು ಗಾಯ್ಸ್. ನೋಡಿ ಇದೆ ನಮ್ಮ ಮನೆ. ನೋಡಿ ಹೆಂಗ್ ಗೊತ್ತ ನೀವು ನಿಂತವನಂತೆ. ಇನ್ನೊಬ್ಳು ಇದ್ದಾಳೆ. ಏನ್ ಮಮ್ಮ ಹಂಗಂದ್ರೆ? ಅಯ್ಯೋ ಡಬಲ್ ಮೀನಿಂಗ್ ಯಾವ ತರ ಕೊಟ್ಟೆ ತೋರ್ಸು. ಮೂಗೆ ಕೊಡ್ತಾ ಇತ್ತಲ್ಲ ಪಪ್ಪಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇಲ್ಲಿ ಇವನು ನಮ್ ಶಿಷ್ಯ ಚಾರ್ಲಿ. ಸಿಗುವರು ಯಾರಿಲ್ಲಿ? ಓಕೆ ಗಾಯ್ಸ್ ನಮ್ಮ ಅಕ್ಕ ನೋಡಿ ಎತ್ ಸಕ್ಕದಾಗಿದ್ದಾರೆ. ಕಾಳುಗೋಸ್ ತಿಂತಾ ಇದಾರೆ. ಕಾಳುಗೋಜು. ಇವ್ರು ನಮ್ಮ ಮಾಂಸು, ಅವ್ರ ನಮ್ಮ ಮಾಂಸು. ಖಾಲಿ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅತ್ತೆ, ನಮ್ಮ ಮನೇಲಿ ಏನ್ ಊಟ ಇದ್ರು ಕಾಳುಗೋಜ್ ಇಲ್ದೆ ಕಂಪ್ಲೀಟ್ ಆಗಲ್ಲ ಅಂತ. ಇವತ್ತಿಗೆ ನಮ್ಮ ಅಣ್ಣ ಬಿಟ್ಟೋಗಿ 5 ವರ್ಷ ಆಯ್ತು. ಸೊ ಅವನಿಗೆ ಹೂವಿನ ಬೊಕ್ಕೆ ಇಡೋಣ ಅಂತ ಊರಿಗೆ ಬಂದು ಅಲ್ಲೆಲ್ಲ ಬೊಕ್ಕೆ ಇಟ್ಟು ಆಮೇಲೆ ತಾತ ಬಂದ್ರು. ಅವರು ಜಮಂದಿದ ಇದೇ ಗಾಡಿಯಲ್ಲಿ ಓಡಾಡೋದು. ಅವ್ರದ್ದು ಅಯಾಬುಜ ಬುಲೆಟ್ ಹೆಲಿಕಾಪ್ಟರ್. ಇವಾಗ ದುಬೈಗೆ ಹೋಗ್ಬಿಟ್ಟು ಇವಾಗ ಬಂದ್ರು, ಲ್ಯಾಂಡ್ ಆಗಿದ್ದಾರೆ. ಊರಿಗೆ ಬಂದಿದೀವಿ ನಮ್ಮೂರಿಗೆ. ನಮ್ಮ ಅಕ್ಕನ ಚಪ್ಪಲಿ ಫೋಟೋ ಹೇಳ್ತಾ ಇದೀನಿ. ಅಲ್ಲಿ ಹೋಗ್ಬಿಡಕ್ಕ ಕೆಸರು ತುಂಬ್ಕೊಂತೀಯ ಫುಲ್ಲು ಅಂತ. ಅಲ್ಲಿ ನೋಡಿದ್ರೆ ಕೆಸರೆಲ್ಲ ತುಂಬ್ಕೊಂಡು ಕಾಲೆಲ್ಲ ಫುಲ್ ಗಲೀಜ್ ಮಾಡ್ಕೊಂಡು ಅಲ್ಲಿ ಹೋಗಿದ್ರೆ ಹೇಳಿದೀನಿ ನೆಂದೈತೆ ಅಲ್ಲಿ ಭೂಮಿ ಹೋಗ್ಬೇಡ ಅಂತ ಹೇಳ್ತಾ ಇದೀನಿ. ಇಲ್ಲಿ ವ್ಯವಸಾಯದ್ದು ಎಲ್ಲ ಮೇಂಟೆನೆನ್ಸ್ ಮಾಡ್ತಿರೋ ಮ್ಯಾನೇಜರ್ ಇವರು. ನನ್ನ ತಮ್ಮ ಮಾವನ್ ಮಗ ಹಾಕೊಂಡಿರೋ ಶರ್ಟ್ 80 ಲಕ್ಷ ರೂಪಾಯಿ ಶರ್ಟ್. ಚೈನ್ ಗೊತ್ತಲ್ಲ, ಇದು ಚೈನ್ 3 ಕೋಟಿ ಮಾಮ ಕಷ್ಟಪಟ್ಟು ತಗೊಂಡು ಕೊಟ್ಟಿರೋದು. ಅವರು ತಿಂತಾರೆ, ಪಕ್ಕದಲ್ಲಿ ಅವ್ರಿಗೂ ಕೊಡಿಸ್ತಾರೆ. ಅವ್ರನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಗೈಸ್ ಅದೆಲ್ಲ ಮುಗಿಸ್ಕೊಂಡು ಬಂದು ಮನೆ ಹತ್ರ ಗಾಡಿ ಹಾಕೊಂಡು ನಮ್ಮ ತೋಟದ ಹತ್ರ ಒಳ್ಳೆ ಮ್ಯೂಸಿಕ್ ಹಾಕೊಂಡು ಸ್ವಲ್ಪ ಹಂಗೆ ಚಿಲ್ ಮಾಡ್ಕೊಂಡು ಹಂಗೆ ನಮ್ಮ ಟ್ರ್ಯಾಕ್ಟ್ರಲ್ಲಿ ಒಂದು ರೌಂಡ್ ಹೋಗೋಣ ಅನಿಸ್ತು. ಸುಮ್ಮನೆ ಬೇಜಾರಾಯ್ತೈತೆ ಅಂದ್ಬಿಟ್ಟು ಒಂದು ರೌಂಡು ಟ್ರ್ಯಾಕ್ಟರ್ನ ಹೊಲ್ದತ್ರ ಎತ್ಕೊಂಡು ಹೋಗ್ತಾ ಇದೀವಿ. ನೋಡಿ ನಮ್ಮ ಶಿಷ್ಯ ನೋಡಿ ಇದೇ ಟ್ರ್ಯಾಕ್ಟ್ರು ಓಡಿಸ್ಕೊಂಡು ಹೋಗ್ತಾ ಇದೀವಿ ಹೊಲ್ದತ್ರಕ್ಕೆ ಹೋಗಿ ಸುಮ್ಮನೆ ಒಂದು ವೀಲಿ ಹೊಡೆಯೋಣ ಅಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಒಂದು ರೌಂಡ್ ಹೋಗಿ ಬಂದು ಹೆಂಗೈತೋ ಹಂಗೆ ನಿಲ್ಸ್ಬಿಟ್ಟು ಗಾಡಿ ವಾಪಸ್ ಮನೆ ಹತ್ರಕ್ಕೆ ಹೋಗ್ತಾ ಇದೀವಿ. ಮಧ್ಯಾಹ್ನ ಆರಾಮಾಗಿ ಎಲ್ಲ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಹೊರಟ್ವಿ ಊರಿಂದ. ಫೈನಲಿ ನಮ್ಮ ಕಾಂಪೌಂಡ್ ಒಳಗಡೆ ರೀಚ್ ಆದ್ವಿ. BWSSB ಕ್ವಾರ್ಟರ್ಸ್ ಒಳಗಡೆ ಮನೆ ಹತ್ರಕ್ಕೆ ಬಂದು ಗಾಡಿ ನಿಲ್ಸಾದ್ಮೇಲೆ ಇವಾಗ ಏನಿದ್ರು ಹೋಗಿ ರೆಸ್ಟ್ ಮಾಡೋ ಸಮಯ. ಗುಡ್ ನೈಟ್ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗಂಟೆ ಹೊಡೆಯೋದನ್ನ ಮರಿಬೇಡಿ.